ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನು ಅಂತ ನೀವು ಸ್ಟಾರ್ಟಿಂಗ್ ಅಲ್ಲೇ ನೋಡಿರ್ತೀರಾ. ಸೊ ಇವತ್ತಿನ ವ್ಲಾಗ್ ಏನಪ್ಪಾ ಅಂದ್ರೆ ಗೌರ್ಮೆಂಟ್ ಸ್ಕೂಲ್ ಬಗ್ಗೆ ನಾವು ಮಾತಾಡ್ತಾ ಇರೋದು. ಗೌರ್ಮೆಂಟ್ ಸ್ಕೂಲ್ಗೂ ಮತ್ತೆ ಪ್ರೈವೇಟ್ ಸ್ಕೂಲ್ಗೂ ಇರೋ ಡಿಫ್ರೆನ್ಸ್ ಏನು? ಫಾರಿನ್ ಅಲ್ಲಿ ಇರೋರೆ ಗೌರ್ಮೆಂಟ್ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಕಲಿಸ್ತಿದ್ದಾರೆ. ಅಂದ್ರೆ ಫಾರಿನ್ ಅಲ್ಲಿರೋ ಗೌರ್ಮೆಂಟ್ ಸ್ಕೂಲ್ಗೆ ಮಕ್ಕಳನ್ನ ಕಲಿಸ್ತಾ ಇದ್ದಾರೆ. ಸೊ ನಮ್ ಇಂಡಿಯಾಲಿ ಯಾಕೆ ಮಕ್ಕಳನ್ನ ಕಲಿಸ್ತಾ ಇಲ್ಲ? ಸ್ಟ್ರೆಂತ್ ಇಷ್ಟಿದೆ. ಇದಾರಕ್ಕ ಇದಾರೆ, ಕೇಳ್ರಿ ನಮ್ಮ ಮಾವನ. ಎಷ್ಟೈತಕ್ಕ ಸ್ಟ್ರೆಂತ್ ಎಷ್ಟೈತೆ? ಮಧ್ಯಾಹ್ನ 1 ಗಂಟೆಗೆಲ್ಲ ಬಿಟ್ಬಿಡ್ತೀರಲ್ಲ ಇವತ್ತು? ಚಿತ್ರಾನ್ನ ಮಾಡಿದ್ದೀರಾ ಟಿಫನ್ನು? ಏನೇನು ಕೊಡ್ತೀರಾ ಊಟ? ಹಾಂ ಹಾಂ ಹಾಂ, ದಿನ ಒಂದೊಂದು ದಿನ ಮೊಟ್ಟೆ ಇದ್ದಿರ್. ಹಾಂ, ಏನೇನು ಮಾಡಿದ್ರಮ್ಮ? ಸೈಲೆಂಟ್. ಏನೇನು ಕೊಡ್ತಾರಮ್ಮ ಸ್ಕೂಲಲ್ಲಿ? ಹಾಂ, ಮನೆ ಐಟಮು. ಚೆನ್ನಾಯ್ತಾ ಚಿತ್ರಾನ್ನ? ಸ್ಟ್ರೆಂತ್ ಕಮ್ಮಿ ಆದರೆ ಅಡುಗೆ ಮಾಡೋಕ್ಕೂ ಇಂಟ್ರೆಸ್ಟ್ ಇರಲ್ಲ ಅಲ್ಲಕ್ಕ? ಮೊದಲೆಷ್ಟಿತ್ತು ಸ್ಟ್ರೆಂತು? ಅಕ್ಕ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ರಿ ನೀವಿಲ್ಲಿ? 20? 1ನೇ ಕ್ಲಾಸಿಂದ 5ನೇ ಕ್ಲಾಸ್ವರೆಗೂ ಹೋಯ್ತಲ್ಲ? ಎಲ್ಲ ಫೆಸಿಲಿಟೀಸು ಐತೆ. ಗೇಮ್ಸ್ ಆಟ ಆಡ್ಸೋದು ಫ್ರೀಯಾಗೈತೆ. ಎಲ್ಲ ಬುಕ್ಸು ಕೊಡ್ತಾರೆ, ಬಟ್ಟೆ ಕೊಡ್ತಾರೆ, ಶೂ ಕೊಡ್ತಾರೆ, ವರ್ಷಕ್ಕೆ 2 ಜೊತೆ. ಹಾಂ, ಎಲ್ಲ ಸ್ಪೆಷಾಲಿಟಿನೂ ಐತೆ. ಆದರೂ ಮಕ್ಕಳು ಸೇರ್ಸಲ್ಲ ಜನ. ಪ್ರೈವೇಟು ಹೋಗ್ತಾರೆ. ಗೌರ್ಮೆಂಟ್ ಸ್ಕೂಲ್ ಸ್ಟ್ರೆಂತೇ ಕಮ್ಮಿ ಆಗಿಬಿಟ್ಟೈತೆ. ಕಡಿಮೆ ಆಗೋದೈತೆ. ಮನೇಲಿ ಸ್ವಲ್ಪ ಪೇರೆಂಟ್ಸ್ ಎಫೆಕ್ಟ್ ಹಾಕಿ ಮಕ್ಕಳಿಗೆ ಸ್ವಲ್ಪ ಮನೇಲಿ ಹೇಳ್ಕೊಟ್ಟು ಮಾಡಿಸಿದ್ರೆ ಪ್ರೈವೇಟ್ ಅವ್ರಿಗಿನ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ತಂದೆ ತಾಯಿಗಳು ಪೇರೆಂಟ್ಸ್ಗಳು ಸ್ವಲ್ಪ ಪ್ರೆಷರ್ ಹಾಕಿ ಮಕ್ಕಳಿಗೆ ಸಾಯಂಕಾಲ ಆದರೆ ಹೋಮ್ವರ್ಕ್ ಕೊಡಿಸೋದು, ಮಾಡಿಸೋದು, ಓದ್ಕೊಡೋದು ಎಲ್ಲ ಮಾಡಿಸಿದ್ರೆ ಪ್ರೈವೇಟ್ ಸ್ಕೂಲ್ ಅವ್ರಿಗಿನ್ನ ಜೋರಾಗಿ ಚೆನ್ನಾಗಿ ಓದ್ತಾರೆ ಮಕ್ಕಳು. ತಂದೆ ತಾಯಿಗೆ ಆ ಭಾವನೆ ಬರಬೇಕು. ಒಬ್ಬರು ಸೇರಿಸಿದ್ರು ಅಂತ ಎಲ್ಲರೂ ಒಬ್ಬರು ಸೇರಿಸಿದ್ರು ಅಂತ ಒಬ್ಬರು ನೋಡಿ ಒಬ್ಬರು ಮನೇಲಿ ಎಷ್ಟೇ ಬರ್ತಾನೆ ಇನ್ನೂ ಕಷ್ಟ ಇದ್ರೂ ಸಾಲನಾದರೂ ಮಾಡಿ ಮಕ್ಕಳನ್ನ ಪ್ರೈವೇಟ್ ಸ್ಕೂಲಲ್ಲಿ ಸೇರಿಸ್ತಾರೆ. ಆ ಥರ ಎಲ್ಲ ಮಾಡೋದಕ್ಕಿಂತ ಈ ಥರ ನಮ್ಮ ಸ್ಕೂಲ್ ಉಳಿಬೇಕು, ಗೌರ್ಮೆಂಟ್ ಶಾಲೆ ಉದ್ಧಾರ ಆಗಬೇಕು, ನಮ್ಮ ಮಕ್ಕಳು ಅಲ್ಲಿ ಓದಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಪೇರೆಂಟ್ಸ್ಗಳು ಮಕ್ಕಳನ್ನ ಸೇರಿಸಿದ್ರೆ ಗೌರ್ಮೆಂಟ್ ಶಾಲೆಗಳು ಉಳಿತವೆ. ಇಲ್ಲಾಂದರೆ ಇಂಗ್ಲೀಷ್ ತೆಲಿಗಳು ಕಡಿಮೆ ಆಗಿ ಇನ್ನೊಂದು 2 ವರ್ಷದಲ್ಲಿ ಗೌರ್ಮೆಂಟ್ ಸ್ಕೂಲ್ ಮುಚ್ಚಿಬಿಡ್ತಾರೆ. ಎಷ್ಟು ನೀಟಾಗಿ ಇಟ್ಕೊಂಡೈತೆ ಸ್ಕೂಲು ಗೌರ್ಮೆಂಟ್ ಸ್ಕೂಲು. ಮಕ್ಕಳೇ ಸ್ಟ್ರೆಂತೇ ಕಡಿಮೆ ಆಗಿಬಿಟ್ಟೈತೆ. ಎಲ್ಲಕ್ಕ ಅಡುಗೆ ಮನೆ ಇದು. ಇವರು ಮೇಡಮ್ ಸ್ಕೂಲ್ ಟೀಚರು. ಎಲ್ಲರನ್ನೂ ಚೆನ್ನಾಗಿ ಶಿಸ್ತಿಂದ ನೋಡ್ಕೊಳ್ತಿದ್ದಾರೆ. ಪಾಪ ಒಬ್ಬರೇ ಇದ್ದಾರೆ. ಲಾಸ್ಟ್ ಟೈಮು ಇಬ್ಬರಿದ್ರು, ಈಗ ಪಾಪ ಒಬ್ಬರೇ ಮೇಂಟೈನ್ ಮಾಡ್ತಿದ್ದಾರೆ ಸ್ಕೂಲೆಲ್ಲ. ಪ್ರೈವೇಟಲ್ಲಿ ಅಷ್ಟು ಜನ ಇಟ್ಕೊಂಡು ಇಲ್ಲಿ ಗೌರ್ಮೆಂಟಲ್ಲಿ ಒಬ್ಬರೇ, ಬಟ್ ಸ್ಟ್ರೆಂತ್ ಕಮ್ಮಿ ಆಗ್ತದೆ. ಮೇಡಮ್ ಮಾತಾಡಿ ಗೌರ್ಮೆಂಟ್ ಸ್ಕೂಲ್ ಬಗ್ಗೆ. ಇಲ್ಲಿ 1 ರಿಂದ 5 ಕ್ಲಾಸ್ ಇರ್ತೀವಿ, ಒಬ್ಬೊಬ್ಬರೇ ಇರಬೇಕು. 5 ಅಂದರೆ 5 ಸಬ್ಜೆಕ್ಟು, 5 25 ಸಬ್ಜೆಕ್ಟು, ಜೊತೆಗೆ ಅಡುಗೆ ಕೆಲಸ, ಶಾಲಾ ಮಾಹಿತಿ, ಜೊತೆಗೆ ನಮಗೆ ಎಲೆಕ್ಷನ್ದು ಡ್ಯೂಟಿ ಜಾಸ್ತಿ ಹಾಕ್ತಾ ಇದ್ದಾರೆ. ಅದರಿಂದ ಜಾಸ್ತಿ ಬರ್ಡನ್ ಆಗ್ತಾ ಇದೆ ಮಕ್ಕಳಿಗೆ. ಇಂಡಿವಿಜುವಲ್ ಬರ್ತಾ ಇದೆ.
ಹಾಗಾಗಿ ಮಕ್ಕಳು ನಾವು ಕಳ್ಸೋದಕ್ಕೆ ಸ್ಕೂಲಿಗೆ ಹಿಂಜಾಡ್ತಾರೆ. ಯಾಕಂದರೆ ಮಕ್ಕಳು ಟೀಚರ್ಸ್ನೆಲ್ಲ ಯಾವಾಗಲೂ ಅಲ್ಲಿ ಇಲ್ಲಿ ಬೇರೆ ಬೇರೆ ಅನ್ಯ ಕೆಲಸಗಳು ಆಗೋದ್ರಿಂದ ಇಲ್ಲಿ ಟೀಚರ್ಸ್ ಯಾರು ಇರಲ್ಲ. ಆ ಕಾನ್ಸೆಪ್ಟು ಜನಗಳಲ್ಲಿ ತಲೆಯಲ್ಲಿ ತುಂಬಿಕೊಂಡಿರೋದ್ರಿಂದ ಸ್ಕೂಲ್ಗೆ ಮಕ್ಕಳನ್ನ ಕಳ್ಸೋದಕ್ಕೆ ಹಿಂಜರಿತಾ ಇದ್ದಾರೆ ಅಷ್ಟೇ. ಇವಾಗ ಇಂಗ್ಲೀಷ್ ಮೀಡಿಯಮ್ ಆಗಿದೆ, ಅದಕ್ಕೆ ಹೇಳ್ತಾ ಇರೋದು ನಾವೇ ಇಂಗ್ಲೀಷ್ ಮೀಡಿಯಮ್ ಮಾಡಿದ್ವಿ, ಸ್ವಲ್ಪ ಗೊತ್ತಾಗಿಲ್ಲ, ಸ್ವಲ್ಪ ಟ್ಯೂಷನ್ಗೆ ಹಾಕಿ ಸ್ವಲ್ಪ ಪ್ರಿಪೇರ್ ಮಾಡೋದಂದ್ರೆ ನಾವು ಸ್ವಲ್ಪ ಪುಷ್ ಮಾಡ್ಬೋದು ಮಕ್ಕಳಿಗೆ. ಅವಾಗ ಒಂದು ಸ್ವಲ್ಪ ಕಾನ್ಸೆಪ್ಟು ಚೆನ್ನಾಗಿ ಬರುತ್ತೆ. ಯಾವುದೇ ಒಂದು ಒಂದು ರೂಪಾಯಿ ಖರ್ಚಿಲ್ಲದೆ ಫ್ರೀಯಾಗಿ ಸ್ಕೂಲಲ್ಲಿ ಪಾಠನ ಕಲಿಬೋದು, ಎಲ್ಲವನ್ನು ಕಲಿಯೋದಕ್ಕೆ ಸಾಧ್ಯ ಆಗುತ್ತೆ. ಮೇಡಮ್, ಮತ್ತು ಗೌರ್ಮೆಂಟ್ಗೂ ಪ್ರೈವೇಟ್ಗೂ ಇರೋ ಡಿಫ್ರೆನ್ಸ್ ಏನು? ಸ್ಕೂಲು ಈಗ ಪ್ರೀ ನರ್ಸರಿ ಇಂದ ಸ್ಟಾರ್ಟ್ ಮಾಡೋಣ. ಪ್ರೀ ನರ್ಸರಿಯಿಂದ ನೋಡಿ, ಇವಾಗ ನಮ್ಮಲ್ಲಿ ಅಲ್ಲೆಲ್ಲ ಮಕ್ಕಳಿಗೆ ಇಂಡಿವಿಜುವಲ್ ಟೀಚರ್ಸ್ ಇರ್ತಾರೆ, ಕ್ಲಾಸ್ ರೂಮ್ ಇರುತ್ತೆ, ಸಬ್ಜೆಕ್ಟ್ ವೈಸ್ ಟೀಚರ್ಸ್ ಇರ್ತಾರೆ, ಮತ್ತು ಆಫೀಸ್ ವರ್ಕು ಅದೆಲ್ಲ ಯಾವ ಕೆಲಸ ಇರಲ್ಲ ಅವ್ರಿಗೆ. ಕ್ಲಾಸ್ ಬಿಟ್ರಂದರೆ ಆಫೀಸ್ ವರ್ಕ್ ಮಾಡೋಕ್ಕೆ ಬೇರೆ ಅಂತ ಹೇಳ್ತಾರೆ. ಹಾಗಾಗಿ ಅಲ್ಲಿ ಪಾಠ ಮಾಡೋದು ಚೆನ್ನಾಗಿ ಕಲಿತಾರೆ, ಅದೆಲ್ಲ ಡ್ರಿಲ್ಲಿಂಗ್ ಮೆಥಡ್ ಆಗ್ತಿದೆ. ಇಲ್ಲಿ ನಮ್ಮಲ್ಲಿ ಏನಾಗುತ್ತೆ, ಒಬ್ಬರೇ ಟೀಚರು ಎಲ್ಲ ಕೆಲಸನೂ ನೋಡ್ಕೊಬೇಕು. ಇವಾಗ ರೇಷನ್ ತರಬೇಕು, ಅಕ್ಕಿ ತರ್ಕೊಬೇಕು, ಇವಾಗ ಬೇಳೆ ಇರಲ್ಲ, ತರಕಾರಿ ತಂದ್ಕೊಡ್ಬೇಕು, ಮೊಟ್ಟೆ ತರಬೇಕು. ಮೊಟ್ಟೆ ಸಾಕ್ಸೋದಂತೂ ತುಂಬಾ ಕಷ್ಟ ಆಗ್ತಿದೆ. ಅದು ಅಲ್ಲ ಎಲ್ಲರಿಗೂ ಆಗೋದು, ಅದು ಲೇಡೀಸ್ ಅಂತೂ ಒಬ್ಬೊಬ್ಬರೇ ಇದ್ದರೆ ತುಂಬಾ ಕಷ್ಟ ಆಗ್ತಿದೆ. ಇಂಟೀರಿಯರ್ ಪ್ಲೇಸ್ಗಳಲ್ಲಿ ಹೊತ್ಕೊಂಬರೋದೇ ಅದು ಟ್ರಾನ್ಸ್ಪೋರ್ಟ್ ತುಂಬ ಕಷ್ಟ ಆಗ್ತಾಯಿದೆ. ಎಷ್ಟೋ ಜನ ಅದನ್ನ ಲಾಸ್ ಮಾಡ್ಕೊತಿದ್ದಾರೆ, ಹೊಡೆದೋಗಿ ಅದು ಮತ್ತೆ ದುಡ್ಡೆಲ್ಲ ಕೈಯಿಂದ ಹಾಕ್ತಾ ಇದ್ದೀವಿ. ಈ ರೀತಿ ಜಾಸ್ತಿ ಸ್ಕೂಲಲ್ಲಿ, ಗೌರ್ಮೆಂಟ್ ಸ್ಕೂಲಲ್ಲಿ ತುಂಬಾ ಜಾಸ್ತಿ ಇದಾಗ್ತಾ ಇದೆ. ಗೌರ್ಮೆಂಟ್ ಸ್ಕೂಲ್ಗೆ ದಯವಿಟ್ಟು ಸೇರಿಸಿ, ಗೌರ್ಮೆಂಟ್ ಸ್ಕೂಲ್ನ ಉಳಿಸಿ, ರೈತರ ಮಕ್ಕಳನ್ನ ಬೆಳೆಸಿ. ಅಲ್ಲ ಮೇಡಮ್? ಅಲ್ಲ ಇದು ರೈತರ ಮಕ್ಕಳನ್ನ ಉಳಿಸಿ ಗೌರ್ಮೆಂಟ್ ಸ್ಕೂಲ್ನ ಬೆಳೆಸಿ ಅಲ್ವಾ? ಬಟ್ ನಾನು ಹೇಳಿದ್ದು ಸ್ವಲ್ಪ ಬೇಕಾಗಿಲ್ಲ ಅನ್ಸುತ್ತೆ. ಯಾಕೆ ಮೇಡಮ್? ಇಲ್ಲ, ಚೆನ್ನಾಗಿ ಕರೆಕ್ಟಾಗಿ ಹೇಳಿದ್ದೀರಾ. ಇಲ್ಲಿ ಕಮ್ಮಿ ಸ್ಟ್ರೆಂತ್ ಇದ್ದಾರೆ, ಬಟ್ ನೀವು ಪಾಠ ಮಾಡ್ತೀರಾ, ಒಬ್ಬರೇ ಇಷ್ಟೊಂದು ರಿಸ್ಕ್ ತೊಗೊಳ್ತೀರಾ ಅಲ್ವಾ? ಇಲ್ಲಿ ಟ್ಯೂಷನ್ ಅವಶ್ಯಕತೆ ಇಲ್ಲ. ನೀವೇ ಸ್ಕೂಲಲ್ಲಿ ಕಮ್ಮಿ ಜನ ಇದ್ದಾರೆ, ಎಷ್ಟು ನೀಟಾಗಿ ಹೇಳ್ಕೊಡ್ತೀರಾ ಅಂದಮೇಲೆ ಮನೇಲಿ ಇವಾಗ ಹೇಳ್ಕೊಟ್ಟಿರ್ತೀವಿ, ಏನೇ ಅಂದು ಹೇಳ್ಕೊಟ್ಟಿರ್ತೀವಿ, ಮಗುಗೆ ಇವಾಗ ಬರಲ್ಲ. ಯಾಕಂದ್ರೆ ಇಂಗ್ಲೀಷ್ ಮೀಡಿಯಂ, ಕನ್ನಡ ಮನೆ ಗೊತ್ತಿಲ್ಲ ಅಂದರೆ ಇಂಗ್ಲೀಷ್ ಮೀಡಿಯಂ ಅಂದ್ರೆ ಇನ್ನೂ ಕಷ್ಟ ಆಗುತ್ತಲ್ವ. ಅದು ಹೇಳೋದು ಅಲ್ಲೋಗಿ ಒಂದು ಲಕ್ಷಾಂತರ ರೂಪಾಯಿ ಸುರಿಯೋ ಬದಲು ಒಂದು 500 ರೂಪಾಯಿ ನಿಮ್ಮ ಪಕ್ಕದಲ್ಲಿ ಇರೋರಿಗೆ ಕೊಡ್ರಿ, ಅವ್ರ ಜೀವನನ ಆಗುತ್ತೆ. ಕೊಡ್ತಾರೆ ಮೇಡಮ್? ಕೊಡಲ್ಲ ಯಾರು. ಹೇಳಿದ್ ನಾನು ಅದೇ ಇಲ್ಲೋಗಿ ಅಲ್ಲಾದ್ರೆ ಕೊಡ್ತಾರೆ. 50,000-60,000 ಕಟ್ಟೋ ಬದಲು 500 ರೂಪಾಯಿ ಕೊಡ್ರಿ, ಪಕ್ಕದಲ್ಲಿ ಏನು ಬರ್ದಿದೆ, ಏನು ಮಾಡಬೇಕು ಮಗುಗೊಂದು ಸ್ವಲ್ಪ ಹೇಳ್ಕೊಡ್ತಾರೆ. ಅಲ್ಲೊಂದು ಸ್ವಲ್ಪ ಬರೀ ಬೆಳಗಿಂದ ಇಲ್ಲಂದ ಹೇಳ್ಕೊಟ್ಟಿರೋದು ಅಲ್ಲೇ ಮರ್ತೋಗ್ಬಿಡ್ತೈತೆ. ಅಲ್ಲೊಂದು ಸ್ವಲ್ಪ ಪುಷಪ್ ಮಾಡಿದ್ರೆ ಇಲ್ಲೊಂದು ಸ್ವಲ್ಪ ಬ್ಯಾಲೆನ್ಸ್ ಆಗುತ್ತಲ್ಲ, ಮಕ್ಕಳು ಹೇಳ್ಕೊಡ್ತಾರೆ, ಟ್ಯೂಷನ್ ಕಳಿಸ್ತಾರೆ, ಅದರಿಂದನೇ ಪಿಕಪ್ ಆಗುತ್ತೆ. ಇಲ್ಲಿ ನಾನು ಒಬ್ಳು ಬಿಟ್ರಂದ್ರೆ ಬೇರೆ ಇಲ್ಲಿ ಸ್ಕೂಲಲ್ಲಿ ಬುಕ್ಕೇ ತೆಗಿಯಲ್ಲ, ಅದು ಎಲ್ಲಿ ಬಿದ್ದಿದೆ ಅಂತ ಗೊತ್ತಿಲ್ಲ, ಏನೇ ಇರಲ್ಲ, ಅದು ಬರ್ಕೊಂಬಂದಿದ್ಯಾ ಕೇಳಲ್ಲ, ಅರ್ಥ ಆಯ್ತಾ, ಹೋಮ್ ವರ್ಕ್ ಮಾಡಿಲ್ಲ, ಆಮೇಲೆ ಹೇಳ್ತಾರೆ ಪೇರೆಂಟ್ಸ್ ನಮ್ಮ ಮಗುಗೆ ಬರೆಯಕ್ಕೆ ಬಂದಿಲ್ಲ, ಬೈಬೇಡಿ. ಈ ರೀತಿ ಬಂದ್ರಂದ್ರೆ ಮಗು ಅಲ್ಲೇ ನಿಂತ್ಕೊಂಡ್ಬಿಡುತ್ತೆ, ಅರ್ಥ ಆಯ್ತಾ? ಅದರಿಂದ ಮಕ್ಕಳು ಮಾಡ್ಬೇಕು ಅವ್ನ ಕೆಲಸ. ಇವಾಗ ಒಂದ್ ಟೈಮ್ ಊಟ ಮಾಡಲಿಲ್ಲ ಅಂದ್ರೆ ಬಿಡ್ತೀರಾ, ಸ್ನಾನ ಮಾಡಿಲ್ಲ ಬಿಡ್ತೀರಾ? ಬಿಡಲ್ಲ ತಾನೆ. ಅದೇ ತರನೇ ಈ ವಿದ್ಯೆ ಅನ್ನೋದು ಅದು ಬೇಕೇ ಬೇಕು. ಅದಕ್ಕೆ ಹೇಳೋದು ಡಾಕ್ಟರ್ ಅಂಬೇಡ್ಕರ್ ಮಾಡಿರೋದು, ಅದು ಎಲ್ಲರೂ ವಿದ್ಯಾವಂತರಾದ್ರೆ ದೇಶ ಉದ್ಧಾರ ಆಗುತ್ತೆ ಅಂತ. ದೊಡ್ಡ ಆಫೀಸರ್ ಆಗಬೇಕು ಅಂತಲ್ಲ, ಅವನು ಜ್ಞಾನ ಪಡ್ಕೊತಾನೆ, ಅವ್ನ ಸಮಾಜದಲ್ಲಿ ಹೇಗೆ ಬೆಳಿಬೇಕು, ಹೇಗೆ ಇದ್ರ ಜೊತೆ ಯಾವ ರೀತಿ ಮಾತಾಡಬೇಕು, ಏನು ಕೆಲಸ ಮಾಡಬೇಕು, ಏನು ಕೆಲಸ ಮಾಡಬಾರ್ದು ಅನ್ನೋದು ಅದು ಗೊತ್ತಾಗಲಿ ಅಂತಾನೆ. ವಿದ್ಯಾವಂತರಾಗಬೇಕಂದ್ರೆ ಎಜುಕೇಷನ್ ಆಗಿ ಎಲ್ಲ ಆಫೀಸ್ ಡ್ಯೂಟಿ ಮಾಡಬೇಕು ಅನ್ನೋದಲ್ಲ, ಒಬ್ಬ ನಾಗರಿಕನಾಗಿ ನನ್ನ ಜವಾಬ್ದಾರಿ ಏನು, ನಾನೇನು ಮಾಡ್ತಾ ಇದ್ದೀನಿ, ಬೇರೆ ನಂಗೆ ಅನ್ಕೊಟ್ರು ಅಲ್ಲ, ನಾನೇನು ಮಾಡ್ತಾ ಇದ್ದೀನಿ, ನನ್ನಿಂದ ಏನಾಗ್ತಿದೆ ಅನ್ನೋದನ್ನ ತಿಳ್ಕೊಬೇಕು ಅಂತ. ಚೆನ್ನಾಗಿ ಮಾತಾಡಿದ್ರಿ ಮೇಡಮ್ನವರೇ, ಥ್ಯಾಂಕ್ ಯು ನಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ. ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ರೈತನ ಮಕ್ಕಳು ಪುನೀತ್ ಚೇತನ ಅಂತ. ಸೊ ನಾವು ಅಂದರೆ ಗೊತ್ತಿಲ್ಲದಿರೋ ವಿಷಯನ ಈ ಥರ ಗೊತ್ತಿರೋರ ಹತ್ರ ತಿಳ್ಕೊಂಡು ಗೊತ್ತಿಲ್ಲದವ್ರು ತಿಳಿಸೋದಕ್ಕೆ. ಥ್ಯಾಂಕ್ ಯು ಮೇಡಮ್ನವರೇ. ಅದು ಆಟ. ನಮಸ್ತೆ ಮೇಡಮ್ನವರೇ. ನೋಡಿ, ಇಲ್ಲಿ ಮಕ್ಕಳಿಗೆ ಬೇಕಾಗಿರೋ ಪ್ರತಿಯೊಂದು ಆಟ ಸಾಮಾನಾಗಿರಬಹುದು, ಮತ್ತು ಅವ್ರಿಗೆ ತಿಳುವಳಿಕೆ, ಅವ್ರಿಗೆ ನಾಲೆಜ್ ಬರೋದಕ್ಕೆ ಪ್ರತಿಯೊಂದು ಇದೆ. ಒಂದೇ ರೂಮಲ್ಲಿ ಎಲ್ಲನೂ ಆ್ಯಡಪ್ ಮಾಡಿದ್ದಾರೆ. ಇಲ್ಲೇ ಅಲ್ಲ, ಎಲ್ಲ ಗೌರ್ಮೆಂಟ್ ಸ್ಕೂಲಲ್ಲೂ ಇರುತ್ತೆ. ಈ ಹೆಂಗೆ ಸ್ಟಾರ್ಟಿಂಗಿಂದ ಕಲಿಬೇಕು, ಪ್ರತಿಯೊಂದು ಇದೆ. ದಯವಿಟ್ಟು ನಿಮ್ಮ ಮಕ್ಕಳನ್ನು ಗೌರ್ಮೆಂಟ್ ಸ್ಕೂಲ್ಗೆ ಸೇರಿಸಿ.
ಅಟ್ಲೀಸ್ಟ್ ಒಂದು ಫಿಫ್ತ್ವರೆಗೂ ಹೋದ್ರು ಗೌರ್ಮೆಂಟಲ್ಲಿ ಓದಿದ್ರೆ ಅವ್ರಿಗೂ ಕನ್ನಡ ಚೆನ್ನಾಗಿ ಕ್ಯಾಚಪ್ ಮಾಡ್ತಾರೆ. ಅಂದರೆ ಕನ್ನಡ ಚೆನ್ನಾಗಿ ಅವರು ಓದ್ಕೊತಾರೆ. ಮಕ್ಕಳು ನೋಡಿ ಪ್ರೈವೇಟಲ್ಲೂ ಇದೇ ಥರ ಯೂನಿಫಾರ್ಮ್ ಇರುತ್ತಲ್ವಾ. ಎಲ್ಲಿವರೆಗೂ ಬರುತ್ತೆ ನಿಂಗೆ ಮಗ್ಗಿ? 10ರವರೆಗೂ. ಯಾವ ಕ್ಲಾಸು? ಫಿಫ್ತಾ? ನೀವು ಸ್ಟಾರ್ಟಿಂಗ್ ಅಲ್ಲಿ ವಿಡಿಯೋ ನೋಡಿದಾಗ ಅನ್ಸುತ್ತೆ ಬರೀ 13 ಮೆಂಬರ್ಸ್ ಅಷ್ಟೇ ಇರೋದು ಇಲ್ಲಿ ಸ್ಕೂಲಲ್ಲಿ. ಗೌರ್ಮೆಂಟ್ ಸ್ಕೂಲ್ ಯಾಕೆ ಕಳಿಸ್ತಾ ಇಲ್ಲ? ಆಮ್, ಏನು ಸಾಲ ಮಾಡಿ ಆದ್ರೂ ಪರವಾಗಿಲ್ಲ. ಈಗ ನಮ್ಮ ಪಕ್ಕದ ಮನೆಯವರು ಪ್ರೈವೇಟ್ ಅಲ್ಲಿ ಸೇರ್ಸಿದ್ದಾರೆ ಅಂದ್ರೆ ನಮ್ಮ ಮಕ್ಕಳನ್ನು ಪ್ರೈವೇಟ್ ಅಲ್ಲಿ ಸೇರ್ಸೋ ಹಾಗಾಗಿದೆ. ಆ ತರ ಪೊಸಿಷನ್ ಆಗಿದೆ ಈಗ. ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ನಿಜಕ್ಕೂ ತುಂಬಾನೇ ಫೆಸಿಲಿಟೀಸ್ ಇದೆ. ಲೈಕ್ ಈಗ ನೋಡಿದ್ರೆ ಬಿಸಿ ಊಟ ಆಗಿರ್ಬೋದು, ಮೊಟ್ಟೆ, ದಿನ ಡಿಫ್ರೆಂಟ್ ಸೊಪ್ಸಾರು, ಇಡ್ಲಿ, ಈ ತರ ಎಲ್ಲಾನು ಕೊಡ್ತಿದ್ದಾರೆ. ಬಟ್ ಅದನ್ನ ಯಾಕೆ ಜನ ನೋಡ್ತಾ ಇಲ್ಲ ಅಂತ ಗೊತ್ತಿಲ್ಲ. ನಾನ್ ನಿಮ್ಗೆ ಲೈವ್ ಆಗಿ ತೋರಿಸಿದೀನಿ ಈ ಬ್ಲಾಗ್ ಅಲ್ಲಿ ಕಂಪ್ಲೀಟ್ ಆಗಿ. ಅಂಡ್ ಫಾರಿನ್ ಏನು ಪ್ರೈವೇಟ್ ಮತ್ತೆ ಗೌರ್ಮೆಂಟ್ ಸ್ಕೂಲ್ ಇರೋ ಡಿಫ್ರೆನ್ಸ್ ಒಂದೊಂದೇ ಹೇಳ್ತಾ ಹೋಗ್ತೀನಿ. ಫಸ್ಟ್ ಗೆ ಸ್ಟಾರ್ಟಿಂಗ್ ಆಗೋದು 0 ಇಂದ, ಅಂದ್ರೆ ಅಂಗನವಾಡಿಯಿಂದ. ಗೌರ್ಮೆಂಟ್ ಅಲ್ಲಿ ಹೋಗ್ತಾ ಹೋದ್ರೆ ಅಂಗನವಾಡಿ, ಪ್ರೈವೇಟ್ ಅಲ್ಲಿ ಹೇಳ್ತಾ ಹೋದ್ರೆ ಫ್ರೀ ನರ್ಸರಿ ಅಂತಾರೆ. ಅದಕ್ಕೂ ಡಿಫ್ರೆನ್ಸ್ ಹೇಳ್ತಾ ಹೋಗ್ತೀನಿ. ಏನಂದ್ರೆ ಗೌರ್ಮೆಂಟ್ ಅಲ್ಲಿ ಎಲ್ಲ ಉಚಿತ, ಏನು ಕೊಡಂಗಿಲ್ಲ. ಯೂನಿಫಾರ್ಮ್ ಕೊಡ್ತಾರೆ, ಫುಡ್ ಕೊಡ್ತಾರೆ, ಮಧ್ಯಾಹ್ನ ಮಲಗಿಸ್ತಾರೆ, ಮತ್ತೆ ಬಿಸಿ ಮೊಟ್ಟೆ. ಈಗ ಹೊಸ ಫೆಸಿಲಿಟೀಸ್ ಏನ್ ಬಂದಿದೆ ಅಂದ್ರೆ ಟಿವಿ ಕೊಟ್ಟಿದ್ದಾರೆ ಮಕ್ಕಳಿಗೆ. ಈಗ ಕಾರ್ಟೂನ್ಸ್ ನೋಡೋದು, ಈಗ ಅವ್ರಿಗೆ ಪ್ರಾಣಿ ಪಕ್ಷಿಗಳು ಗೊತ್ತಾಗ್ಬೇಕು ಅನ್ನೋದು, ಈ ತರ ಇದನ್ನೆಲ್ಲ ತೋರ್ಸೋದಕ್ಕೆ ಟಿವಿ ಕೊಟ್ಟಿದ್ದಾರೆ. ಮತ್ತೆ ಪ್ರೈವೇಟ್ ಅಲ್ಲಿ ಏನಂದ್ರೆ ಫೀಸ್ ಎಷ್ಟು? 10 ನೋ 30 ಎಲ್ಲ 80,000. ನಾಲೆಜ್ ಇದೆ, ಬಟ್ ಪ್ರೈವೇಟ್ ಅಲ್ಲಿ ಹಾಕಿದ್ರು ಫ್ರೀ ನರ್ಸರಿ. ನಾನು ಡಿಸ್ಟರ್ಬ್ ಮಾಡ್ತಿದ್ದಾರೆ ಪುನೀತ್. 80,000 ಏನು ಫ್ರೀ ನರ್ಸರಿಯಲ್ಲಿ ನಾನು ನೋಡಿರೋದ್ರಲ್ಲಿ. ಡಿಸ್ಟರ್ಬ್ ಮಾಡ್ತಿದ್ದಾರೆ ಪುನೀತ್. ಫ್ರೀ ನರ್ಸರಿ 80,000. ಗೌರ್ಮೆಂಟ್ ಅಲ್ಲಿ ಅಂದ್ರೆ ಅಂಗನವಾಡಿಯಲ್ಲಿ ಫುಡ್ ಫ್ರೀ ಕೊಡ್ತಾರೆ. ಮತ್ತೆ ಟೈಮಿಂಗ್ಸ್ ಸೇಮ್. ಈಗ ಗೌರ್ಮೆಂಟ್ ಅಲ್ಲಿ ಅಂಗನವಾಡಿಯಲ್ಲಿ 10 ಗಂಟೆಯಿಂದ 4 ಗಂಟೆ. ಏನೇನು ಅಂದ್ರೆ 10 ಗಂಟೆಗೆ ಸ್ಟಾರ್ಟ್ ಆದ್ರೆ ಮಕ್ಕಳನ್ನ ಪೇರೆಂಟ್ಸ್ ಕರ್ಕೊಂಡು ಹೋಗಿ ಸ್ಕೂಲ್ ಹತ್ರ ಬಿಟ್ಬಿಟ್ಟು ಬಂದ್ರೆ ಅಲ್ಲಿ ಬಾಲ್ಸ್ ಅಂದ್ರೆ ಚೆಂಡು ಅಂತಾರೆ ಕನ್ನಡದಲ್ಲಿ, ಪ್ರಾಣಿ ಪಕ್ಷಿಗಳು ಮತ್ತೆ ವಾಹನಗಳು ಕನ್ನಡದಲ್ಲಿ ಇದನ್ನೆಲ್ಲ ಹೇಳ್ಕೊಡ್ತಾರೆ. ರವಂಡ ಹಾಕೋದು, ಚುಕ್ಕೆ ಇಡೋದು ಅಂತಾರೆ ಇದನ್ನ. ಇಂಗ್ಲಿಷ್ ಮೀಡಿಯಂಗೆ ಬಂದ್ರೆ ಸರ್ಕಲ್ ಮಾಡೋದು, ಡಾಟ್ ಇಡೋದು, ಅನಿಮಲ್ಸ್, ಬರ್ಡ್ಸ್ ಈ ತರ ಹೇಳ್ಕೊಡ್ತಾರೆ. ಅಂದ್ರೆ ಸ್ಟಾರ್ಟಿಂಗ್ ಅಲ್ಲೇ ಡಾಟ್ ಇಡೋದು, ಲೈನ್ ಹಾಕೋದ್ನ ಹೇಳ್ಕೊಡ್ತಾರೆ. ಮತ್ತೆ ಸೇಮ್ ಲಂಚ್ ಬಂದು ಅಲ್ಲಿ ಬಿಸಿ ಊಟ ಕೊಡ್ತಾರೆ ಅಂಗನವಾಡಿಯಲ್ಲಿ. ಫ್ರೀ ನರ್ಸರಿ ಅಂದ್ರೆ ಪ್ರೈವೇಟ್ ಸ್ಕೂಲ್ ಅಲ್ಲಿ ಮನೆಯಲ್ಲಿ ಊಟ ಮಾಡಿ ಕಲ್ಸೋದು. ಅದು ಏನು ಚೆಲ್ದೇ ಇರೋ ಊಟ, ಲೈಕ್ ದೋಸೆ, ಇಡ್ಲಿ, ಈ ತರ ಫುಡ್ ನ ತಗೊಂಡ್ ಹೋಗ್ಬೇಕು. 1 ಗಂಟೆಗೆಲ್ಲ ವಾಪಸ್ಸು ಮನೆಗೆ. ಮತ್ತೆ ಅವ್ರು ಓದಿದ್ದಾದ್ರು ಏನು? ಸುಮ್ನೆ ಕೂತ್ ಬರೋದಕ್ಕೆ 80,000, 70,000, 50,000 ಕೊಡ್ಬೇಕಾ? ನೆಸೆಸಿಟಿ ಇದೆಯಾ? ಯಾಕೆ ಗೌರ್ಮೆಂಟ್ ನ ಯೂಸ್ ಮಾಡ್ತಾ ಇಲ್ಲ ಜನ? ಹಿಂಗೆ ಮಾಡ್ತಾ ಇದ್ರೆ ಗೌರ್ಮೆಂಟ್ ಸ್ಕೂಲ್ ಎಲ್ಲ ಕ್ಲೋಸ್ ಆಗುತ್ತೆ. ಅಂಡ್ ನೆಕ್ಸ್ಟ್ ಬಂದು ಗೌರ್ಮೆಂಟ್ ಜಾಬ್ ಬೇಕು. ಗೌರ್ಮೆಂಟ್ ಸ್ಕೂಲ್ ಬೇಡ. ಯಾಕೆ? ಗೌರ್ಮೆಂಟ್ ಹಾಸ್ಪಿಟಲ್, ಗೌರ್ಮೆಂಟ್ ಜಾಬ್ ಇದ್ರ ಬಗ್ಗೆ ನಾನು ಮಾತಾಡ್ತಿಲ್ಲ. ಜಸ್ಟ್ ಗೌರ್ಮೆಂಟ್ ಸ್ಕೂಲ್ ಬಗ್ಗೆ ಮಾತ್ರ ನಾನು ಮಾತಾಡ್ತಾ ಇದ್ದೀನಿ. ಗೌರ್ಮೆಂಟ್ ಸ್ಕೂಲ್ ಅಲ್ಲಿ 100% ಎಜುಕೇಶನ್ ಇದೆ. ಯಾಕೆಂದ್ರೆ ಕೆಲವೊಂದು ಸ್ಕೂಲ್ ಅಂತ ಏನಿಲ್ಲ, ಎಲ್ಲಾ ಸ್ಕೂಲಲ್ಲಿ ಇದೆ. ಆಗಾಗ ಏನು ಶಿಕ್ಷಣ ಇಲಾಖೆ ಅಂತಾರಲ್ಲ, ಅವರು ಅವಾಗ ಬಂದು ಚೆಕ್ ಮಾಡ್ತಾರೆ. ಅದು ಕೋಇನ್ಸಿಡೆಂಟ್ ಆಗಿ ಬರೋದು. ನಾವು ಸ್ಕೂಲಲ್ಲೆಲ್ಲ ಓದ್ಬೇಕಾದ್ರೆ ಸಡನ್ ಆಗಿ ಬರೋರು, ಮಕ್ಕಳನ್ನ ಮಧ್ಯೆ ಪ್ರಶ್ನೆ ಕೇಳೋರು. ನೀವು ಅಬ್ಸರ್ವ್ ಮಾಡಿರ್ತೀರಿ, ಯಾರಾದ್ರೂ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಇರೋರ್ನ ಯಾರನ್ನಾದ್ರೂ ಬೇಕಾದ್ರೆ ಕೇಳಿ ನೋಡಿ. ಮಗ್ಗಿ ಬರೀ 5ನೇ ಕ್ಲಾಸ್ಗೆ ಅಟ್ಲೀಸ್ಟ್ 15 ಅಥವಾ 10 ಬರುತ್ತೆ. ಅದೇ ಪ್ರೈವೇಟ್ ಅಲ್ಲಿರೋ 5ನೇ ಕ್ಲಾಸ್ ಮಕ್ಕಳನ್ನ ಕೇಳಿ 6, 5 ಅಂತ ಟೇಬಲ್ಸ್ ಹೇಳ್ತಾರೆ. ಪ್ರೈವೇಟ್ ಅಲ್ಲಿ ಸೇರಿಸ್ಲಿ, ಬಟ್ ಅಟ್ಲೀಸ್ಟ್ ಒಂದು 5th ವರ್ಗೂ, ಅಟ್ಲೀಸ್ಟ್ ಮಿನಿಮಮ್ 5th ವರ್ಗೂ ಹೋದ್ರೆ ಅವ್ರಿಗೂ ಕನ್ನಡದ ನಾಲೆಜ್ ಬರುತ್ತೆ ಅಂತ. ಈಗ ನಮ್ ಪ್ರಧಾನ ಮಂತ್ರಿನೇ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಓದಿರೋದಲ್ವಾ, ಅವ್ರಿಗೆ ಪ್ರಧಾನ ಮಂತ್ರಿ ಆಗಿಲ್ವಾ? ಇದು ಕೇವಲ ಗೌರ್ಮೆಂಟ್ ಮತ್ತೆ ಪ್ರೈವೇಟ್ಗೂ ಇರೋ ಒಂದು ಡಿಫ್ರೆನ್ಸ್ ಅಷ್ಟೇ. ಬಟ್ ನಾನು ಯಾರನ್ನೂ ನೋಟ್ ಮಾಡ್ತಾ ಇಲ್ಲ. ಪ್ರೈವೇಟ್ ಅಲ್ಲಿ ಇರೋರು ಓದಲ್ಲ ಅಂತಲ್ಲ, ಗೌರ್ಮೆಂಟ್ ಅವ್ರು ಇದ್ದವರು ಓದೋದೇ ಇಲ್ಲ ಅಂತಲ್ಲ.
ಎಜುಕೇಶನ್ ಗೌರ್ಮೆಂಟ್, ಬಟ್ ಎಷ್ಟು ಜನ ಬಡವ್ರ ಮಕ್ಕಳು ಇರ್ತಾರಲ್ವಾ, ಅವ್ರಿಗೂ ಗೌರ್ಮೆಂಟ್ ಬೇಕು ಅಂದ್ರೆ ಗೌರ್ಮೆಂಟ್ಗೆ ಚೆನ್ನಾಗಿ ಓದೋರು ಅಷ್ಟೇ, ಓದಿದ್ದವರು ಅಷ್ಟೇ ಗೌರ್ಮೆಂಟ್ ಸೇರ್ಸಿದ್ರೆ, ಗೌರ್ಮೆಂಟ್ ಸ್ಕೂಲ್ ಸೇರ್ಸಿದ್ರೆ ಒಳ್ಳೇದು. ಮತ್ತೆ ಇದೇ ತರ ಯಾರು ಸೇರಿಸದೆ ಹೋದ್ರೆ ಗೌರ್ಮೆಂಟ್ ಸ್ಕೂಲ್ ಮುಚ್ಚೋದು ಪಕ್ಕನೆ. ಸೊ ನಾನು ಯಾರನ್ನೋ ಡಾಮಿನೇಟ್ ಮಾಡ್ತಿಲ್ಲ, ಇದ್ರಿಂದ ಯಾರಿಗಾದ್ರೂ ಬೇಜಾರಾಗಿದ್ರೆ ಐ ಆಮ್ ರಿಯಲಿ ಸಾರಿ. ಈ ಬ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.